ಗುಡ್ ಮಾರ್ನಿಂಗ್ ಗೆಳೆಯರೆ, ನಾನು ನಿಮ್ಮ ನೆಸ್ಟೆಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಿಗಂದೂರಿಂದ ಮತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಗುರುಸ್ವಾಮಿ, ಇದು ಕನ್ಯಾಸ್ವಾಮಿ, ಇದು ಕನ್ಯಾಸ್ವಾಮಿನೇ ಫಸ್ಟ್ ಟೈಮ್ ಬಂದಿರೋದು. ಟೈಮ್ ಎಷ್ಟಾಗೈತೆ ತೋರಿಸ್ತೀನಿ ನೋಡ್ರಿ. ಟೈಮು 2:30 ಆಗೈತೆ. ಈ ಸ್ವಾಮಿ ಏನು ಮಾಡ್ತೈತೆ ನೋಡಿ, ಚಳಿತದ. ನನಗೆ ಹೊಟ್ಟೆ ಸಿಗ್ತೈತೆ, ಏನನ್ನ ಕೊಡ್ರಿ ಅಂದಾಗ ಕರ್ಜಿಕಾಯಿ ತಗೊಂಡು ಬಂದ್ವಿ. ಎಲ್ಲರೂ ಮಕ್ಕೊಂಡಿದ್ದಾರೆ, ನಾವು 4 ಮಾತ್ರ ಎದ್ದು ಕೂತ್ಕೊಂಡಿವಿ. ನಾವು ಮಕ್ಕೊಂಡಿರೋರಿಗೆ ಸ್ವಾಮಿ ಎಬ್ಬರಿಸಿ ಹೊಟ್ಟೆ ಸಿಗ್ತೈತೆ ಅಂದಕ್ಕೆ ಕರ್ಜಿಕಾಯಿ ತಂದು ಕೊಟ್ಟಿದ್ದು ನೋಡಿ. ತಿಂದು ಅಳಿಯ ತಿಂದು ಮಕ್ಕಂತಿರೋದು. ಇದೇನು ಮಕ್ಕಳಲ್ಲ, 3 ಗಂಟೆಗೆ ಎಲ್ಲರನ್ನು ಕರ್ಕೊಂಡೋಗಿ ಒಳ್ಳೆ ಮುಣಗ್ಸೋದು. ತಗ ಸ್ವಾಮಿ ನೀನೊಂದು ಎಲ್ಲ ಬಂದು ತಿನ್ರಿ. ಎಲ್ಲ ಗಾಯ್ಸ್ ತಿನ್ರಿ ಬರ್ರಿ, ಎಲ್ಲ ಬಂದು ತಿನ್ಬರ್ರಿ. ನಮ್ಮ ಗುರುಸ್ವಾಮಿಗಳು ಏನು ತಿನ್ನಲ್ಲ ರೊತ್ತ. ನಮ್ಮ ಸ್ವಾಮಿಗಳು ಕಣ್ಣು ಬಿಟ್ಟುಬಿಟ್ರೆ ಭಸ್ಮಾಗಿ ಬಿಡ್ತೀರ ಹುಷಾರು. ಕರ್ಜಿಕಾಯಿ ಸ್ಮೆಲ್ಲಿಗೆ ಎದ್ದು ಬಿಡ್ತೀವಿ. ಸ್ವಾಮಿ ಅಲ್ಲೇ ಚಳಿತದಾನೆ. ಟೈಮ್ ನೋಡಿ 2:30. ಇನ್ನೊಂದು ಸ್ವಾಮಿ ಎದ್ದತ್ತೆ ಈಗ. ಫಸ್ಟ್ ಈ ಸ್ವಾಮಿಗೇನೆ ಇದ್ದೆ ಹೊಟ್ಟೆ ಸೇದು. ಟೈಮ್ ನೋಡಿ 2:30 ಆಗೈತೆ. ನಾನು ಸುಳ್ಳು ಹೇಳ್ತಿಲ್ಲ ನೋಡಿ. 2:25 ಊಟ ಮಾಡ್ತಿರೋದು. ಈ ಸ್ವಾಮಿ ವಾಸನೆಗೇನೆ ಎದ್ದು ಬಿಡ್ತು. ಇವಾಗ ಇನ್ನೊಂದು ಸ್ವಾಮಿ ಎದ್ದಾಳ್ತೈತೆ, ಬಿಸಿ ಆಡ್ತಾ ಇದ್ದಾವೆ ಈ ಕಡೆ. ಇದ್ರಿಗೆಲ್ಲ ವಿಡಿಯೋ ಮಾಡ್ರಿ. ಇನ್ನು 5 ನಿಮಿಷಕ್ಕೆ ಖಾಲಿ ಮಾಡಿ ಕೈಯ ಕೊಡ್ತೀವಿ. ಇವಾಗೆಲ್ಲ ಎದ್ದು ಮಡಿ ಮಾಡಕ್ ಹೋಗ್ತಾ ಇದೀವಿ ನೋಡಿ. 6:30 ಎದ್ದಾರೆ. 4 ಗಂಟೆಗೆ ಅಲಾರಾಮ್ ಇಟ್ರೆ ಆಫ್ ಮಾಡಿ ಮಕ್ಕಂಡತ್ ನಾನು ಇಂದಿರಾ ಸ್ವಾಮಿ. ಇವಾಗ ಎದ್ದು ಹೋಗ್ತಾ ಇದೀವಿ 6 ಗಂಟೆಗೆ. ಎಲ್ಲ ಸ್ವಾಮಿಗಳು ಶರಣ್ ಹೋಗ್ತಾ ಇದಾರೆ, ನಾವು ಹೋಗ್ತಾ ಇದೀವಿ. ನಾವು ಬಂದಾಗ ಪಾರ್ಕಿಂಗ್ ಖಾಲಿ ಇತ್ತು. ಇವಾಗ ನೋಡಿದ್ರೆ ಪಾರ್ಕಿಂಗ್ ಫುಲ್ ಆಗಿಬಿಟ್ಟೈತೆ. ಇಲ್ಲಿ ಯಾವ ಥರ ಅಲಂಕಾರ ಮಾಡಿದ್ದಾರೆ ಅಂದರೆ ಸಖತ್ತಾಗೆಲ್ಲ ಅಲಂಕಾರ ಮಾಡಿದ್ದಾರೆ ನೋಡಿ. ರೋಡಲ್ಲಿ ಮಾತ್ರ ಅಲ್ಲಿ ಬ್ರಿಡ್ಜಿಂದ ಬಂದ್ವಲ್ಲ, ಅಲ್ಲಿಂದನೂ ಅಲಂಕಾರ ಮಾಡಿದ್ದಾರೆ. ನಾವಲ್ಲಿ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ರಾತ್ರಿ ಏನು ಕಾಣಲ್ಲ ಅಂತೇಳಿ. ಈ ಸ್ವಾಮಿ ಮಾತ್ರ 3:30ಗೆ ಬೂಸ ತಿಂತು ಸರ್ಸರಾಗೆ. ಈ ಸ್ವಾಮಿನ ಎಬ್ಬರಿಸಿದ್ರೆ ಯಾರು ಎದ್ದಿಲ್ಲ. ಅವ್ರು ಚಿಕ್ಕ ಮಕ್ಳಿಗೆಲ್ಲ ತಿಂದಿಕ್ಕೈತಿ ಸ್ವಾಮಿ. ಹೊಟ್ಟೆ ತುಂಬ ಊಟ ಮಾಡಬೇಕು, ಮಕ್ಕಬೇಕು ಅಷ್ಟೇ. ಸ್ವಾಮಿ ನಾನು ಅಷ್ಟೇ ಅಷ್ಟೇ. ಇವಾಗ ನಾವು ಈ ಸ್ವಾಮಿನ ದಡ್ಪದ ಕರ್ಕೊಂಡು ಹೋಗ್ಬೇಕಂತ ಇದ್ದೀವಿ. ನೋಡೋಣ, ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಇನ್ನು ಸಿಗಂದೂರಾಗ ಇದೀವಿ ಇವತ್ತು. ಮುರುಡೇಶ್ವರ, ಕೊಲ್ಲೂರು, ಸಂಜೆ ಉಡುಪಿ ಹೋಗ್ತಾ ಇರೋದೆ. ಇದೊಂದು ನಮ್ಮ ಪುಟ್ಟದು ಮಳಿಗೆ ಪರ್ವತಮ್ಮ ಸೊಸೆ. ಇದು ಮಣಿಕಂಠ ಸ್ವಾಮಿ. ಇದು ನಮ್ಮ ಸ್ವಾಮಿ. ಇದು ಸ್ವಲ್ಪ ತಮ್ಮ ಸ್ವಾಮಿ ಅಲ್ಲ, ಅಳಿಯೋದು. ಅಳಿಗೆ ಇದು ಸೆದೆ ಸೊಪ್ಪು ತಗೊಂಡು ಹೊಡಿತಿರೋದೆ ಮನೆ ಇದ್ರಾಗ ಎರಿಮಲೆಗೆ ಫುಲ್ ಹೊಡ್ತಾ. ಕುಡಿಯಾಗಿ ಬಂದು ಸ್ವಾಮಿ ಆಗಷ್ಟೊತ್ತಿಗೆ 1 ಗಂಟೆ ಆಯ್ತು. ಫುಲ್ ರಶ್ ಆಗಿಬಿಡ್ತು. ನನಗೆ ಗೊತ್ತೇ ಇಲ್ಲ. ಗೊತ್ತಿದ್ದರೆ 3 ಗಂಟೆಗೆ ಎದ್ದು ಬರ್ತಿದ್ವಿ. ಸುಮ್ಮನೆ 3 ಗಂಟೆಗೆ ಎದ್ದು ಟೈಮ್ ಪಾಸ್ ಮಾಡಿದ್ವಿ. ಇಲ್ಲಾಂದಿದ್ರೆ ಬೇಗ ಬರ್ತಿದ್ವಿ. ಇಲ್ಲೆಲ್ಲ ಫುಲ್ ರಶ್ ಆಗಿರೋದು. ಈ ಟೈಮ್ನಾಗ ಬಂದರೆ 3 ಗಂಟೆಗೆ ಆಗಬೇಕು. ಎಲ್ಲದಕ್ಕೂ ವೆಯ್ಟಿಂಗ್ ಮಾಡಲೇಬೇಕು. ಈಗಿನ್ನೇ ನಮ್ಮ ಸ್ವಾಮಿಗಳು ಬರ್ತವೆ. ದೇವಸ್ಥಾನಕ್ಕೆ ಹೋಗಿ ಸಿಗೋಣ ಬನ್ನಿ. ಎಲ್ಲ ಸ್ವಾಮಿಗಳು ಬಂದರು. ಡ್ರೈವರ್ ಸ್ವಾಮಿಗಳು ಫೋಟೋ ತೆಗಿಸಿ ಅಂತ ಇದ್ದಾರೆ. ನಡಿಸ ಮೇಳಕ್ ವಸ್ತ್ರ ಹೆಗಲ ಮೇಲಕ್ಕೆ ಪಟಸರ್ಕ್ ಬಿಡುತ್ತೆ ನೋಡು. ಗಂಧ ಇಲ್ಲಿ ಮುಂದೆ ಐತೆ ನೋಡಿ ಸ್ವಾಮಿ, ಗ್ಲಾಸ್ ಹತ್ರ ಹಚ್ಕೊಂಡ್ ಹಂಗೆ ಇಟ್ಕ. ಎಲ್ಲ ಸೆಲ್ಫಿ ತಕ್ಕಂತದಾರೆ. ಗ್ರೂಪ್ ಫೋಟೋ. ಸ್ವಾಮಿ ಒಂದು ಗ್ರೂಪ್ ಫೋಟೋ ತೆಗ್ಯಾನಂತ ಬರ್ರಿ ನೋಡಿ. ಎಲ್ಲ ಫೋಟೋ ತಕೊಂಡು ರೆಡಿ ಆಗ್ತಾ ಇದಾರೆ ಸ್ವಾಮಿ. ನೋಡು ಒಂಥರ ಇದು ಹಾಫ್ ಮೆಂಟ್ಲ ಸ್ವಾಮಿ. ಇದು ಇವ್ರದ ನಮ್ಮ ಗುರುಸ್ವಾಮಿಗಳದು ಮಾಳಿಗೆ ಸ್ವಾಮಿ. ಇದು ನಮ್ಮ ತಂಗಿ ಹಾಫ್ ಮೆಂಟ್ಲ್. ನೀನು ಇವಾಗ ಇಲ್ಲಿಂದ ಹೊರಡ್ತಾ ಇರೋದೆ. ನಮ್ಮ ಡ್ರೈವರ್ ಸ್ವಾಮಿ ಎಲ್ಲರೂ ಫೋಟೋ ತೆಗಿತಿದ್ದಾರೆ. ಗ್ರೂಪ್ ಫೋಟೋ ತೆಗೆದು ಮುರುಡೇಶ್ವರ ಅಲ್ಲಿ ಸ್ವಾಮಿ ನಾಷ್ಟ ಮಾಡಿಸ್ರಿ. ಆಮೇಲೆ ಕೊಲ್ಲೂರ್ಗೆ ಹೋಗೋಣ. ಸ್ವಾಮಿ ಬಿಚ್ಚ ಬಿಟ್ಟದಲ್ಲಿ ಸಾಂಬಾರು ಅಯ್ಯಪ್ಪ ಭಗವಾನೇ ಅಯ್ಯಪ್ಪ ಸ್ವಾಮಿಯೇ
ಇವಾಗ ಸಿಗಂದೂರಿಂದ ದರ್ಶನ ಮಾಡ್ಕೊಂಡು ಹೊರಟಿದ್ದೀವಿ. ಕೊಲ್ಲೂರಾಗ ದರ್ಶನ ಎಲ್ಲ ಶರಣ ಕೂತ್ಕೊಂಡು ಹೊರಟಿದೀವಿ. ಕೊಲ್ಲೂರಲ್ಲ ಸ್ವಾಮಿ, ಸಿಗಂದೂರಿಂದ ಕೊಲ್ಲೂರಿಗೆ ಹೋಗ್ತಾ ಇದೀವಿ. ಕೊಲ್ಲೂರಿಂದ ಸಿಗಂದೂರಿಂದ ಕೊಲ್ಲೂರಿಗೆ ಹೋಗ್ತಾ ಇದೀವಿ ನೋಡಿ. ಇವಾಗ ನಮ್ಮ ಮೈಕ್ ತಗೋಕ್ಕೆ ಹೋಗೊಂಡು ನನಗೊಂದು ನಮ್ಮ ಗುರುಸ್ವಾಮಿಗೆ ಒಂದು ಕೊಡ್ತೀನಿ. ನಾನು 4 ಕ್ವಶನ್ ಕೇಳ್ತೀನಿ, ಗುರುಸ್ವಾಮಿ ಆನ್ಸರ್ ಮಾಡ್ಬೇಕು. ಏನ್ ಸ್ವಾಮಿ ಮಾಡ್ತೀಯಾ? ಗುರುಸ್ವಾಮಿ ಇಬ್ರು ಅವರೇ ಗುರುಸ್ವಾಮಿಗಳು. ಇವಾಗಲ್ಲ ಯಾತದ್ದ ಎಲ್ಲಾರು ನೋಡ್ಕೊಂಡ್ ಕೂತ್ಕೊಂತೇನೆ. ಕೊಂಡಿದ್ರು ಕೊಡ್ರಿ, ಸದ್ಯಕ್ಕೆ ದುಡ್ಡಿಲ್ಲ ನಮ್ಮ ಹತ್ರ. ಯಾವ್ಯಾವ ಬೇಕಾರೆ ಬೀಚಕ್ಕೆ ಬಂದ್ವಿ. ಬೀಚಕ್ಕೆ ಇವರಿಬ್ರು ಸಮುದ್ರ ಅನ್ನೋರು, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ. ನಮ್ಗೇನು ಸಮುದ್ರದಾಗ ಆಸೆ ಇಲ್ಲ. ನಮ್ಗೇನು ಆಸೆ ಇಲ್ಲ. ಬೀಚ್ ತೋರಿಸ್ಕೊಂಡು ಹೋಗೋದೆ. ಇವ್ರನ್ನೆಲ್ಲ ಒಂಚೂರು ಆಟ ಆಡಿಸ್ಕೊಂಡು ಟಿಕೆಟ್ ತಗೊಂಡು ಹೋಗ್ಬೇಕು ಸ್ವಾಮಿ. ಸುಮ್ಮನೆ ಎಲ್ಲ ಹೋಗೋದು. ಎಷ್ಟು ಕೇಳ್ರಿ ಟಿಕೆಟ್? ಕೇಳ್ಕೊಂಬ 50 ರೂಪಾಯಿ ಒಂದು ಸೀಟ್ ಅಷ್ಟೇ. ಸುಮ್ಮನೆ ಬೇಜಾರಾಗ್ತದೆ ಸ್ವಾಮಿ. ನಮಗೇನು ಆಟ ಆಡೋ ಆಸೆ ಇಲ್ಲ. ಯಾಕಂದ್ರೆ ವರ್ಷಗಟ್ಟಲೆ ಸಮುದ್ರದಾಗ ಇದ್ದು ನೋಡಿ ನೋಡಿ ಬೇಜಾರಾಗ್ಬಿಟ್ಟೈತೆ. ಈ ಸ್ವಾಮಿಗಳ ಆಸೆ ಈಡೇರ್ಸ್ಬೇಕಲ್ಲ. ಸಣ್ಣ ಸ್ವಾಮಿಗಳು ಮುಂದೋಷ್ಟಕ್ಕೆ ಬರೋಲ್ಲ. ಇವೆರಡು ಬರ್ತಾವೆ, ಒಂದು ಬರೋಲ್ಲ. ಏನು ಮಾಡ್ತೀರಿ ಹೇಳಿ? ನಮಗೂ ಇವರಿಗೂ ಬೇಜಾರಾಗ್ತಿದೆ ಅಂತ. ಯಾಕಂದ್ರೆ ಇವರದು ವರ್ಷ ನಮಗೆ ಬೀಚ್ ಆಡಕ್ಕೆ ತುಂಬಾ ಆಸೆ. ಯಾಕಂದ್ರೆ ಅದಕ್ಕೆ ಈ ಸಮಯದಲ್ಲ ನಮಗೆ ದೇವಸ್ಥಾನದೆಲ್ಲ ಕರ್ಕೊಂಡು ಹೋಗ್ಬಿಟ್ಟೆ. ಸೀದಾ ಇಲ್ಲ ಮತ್ತೆ ನಮಗೆ ಇದು ಏನಿತ್ತು ಈ ಸಾಮರಿಂದ ಆಡಕ್ಕೆ ಈ ಸ್ವಾಮಿನೇ ಎಲ್ಲರಿಗೂ ಒಪ್ಸಿರೋದು. ಅದರಿಂದ ನಮಗೆ ಆಡಕ್ಕೆ ಹ್ಯಾಪಿ ಸಿಕ್ಕೈತೆ. ಅದಕ್ಕೆ ಸೊ ನಾವು ಆಟ ಆಡ್ತೀವಿ. ಸೊ ಎಂಜಾಯ್. ಲಾಸ್ಟ್ ತನಕ ನೋಡ್ರಿ ನೀವು. ಥ್ಯಾಂಕ್ ಯು. ಗುರುಸ್ವಾಮಿಗಳು ನೋಡ್ರಿ, ಎಲ್ಲರಿಗೂ ಡ್ರೈವರ್ ಇಂದ ಹಿಡಿದು ನಮ್ಮ ಸ್ವಾಮಿಗಳು ಎಷ್ಟಾದಾರ ಎಲ್ಲರಿಗೂ ಒಂದೇ ತರ ಟಿ ಶರ್ಟ್ಗಳು ಕೊಡ್ಸಿರೋದು ನೋಡ್ರಿ. ಒಂದು ಕಡೆಯಲ್ಲಿದ್ದ ಎಲ್ಲರಿಗೂ ಕೊಡ್ಸಿರೋದು. ನಾವು ಗುರುಸ್ವಾಮಿಗಳಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಈ ಸ್ವಾಮಿಗೂ ಕೊಡಿಸ್ತಾ ಇದೆ, ಇವರಿಬ್ರು ಸೇರಿ ಕೊಡ್ಸಿರೋದು. ಇನ್ನು ಯಾರ್ಯಾರು ಕೈ ಜೋಡಿಸಿದಾರೋ ಗೊತ್ತಿಲ್ಲ. ನಮ್ಮ ಗುರುಸ್ವಾಮಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ನೀವು ಟಿಂಕರಿಂಗ್ ಸ್ವಾಮಿಗೆ ಗುರುಸ್ವಾಮಿಗೆ ಜೈ, ಗುರುಸ್ವಾಮಿಗೆ ಜೈ ಜೈ. ಮುರುಡೇಶ್ವರದಿಂದ ಬಂದ್ವಿ. ವೇಲ್ಮುರುಗ ಅಂತೇಳಿ ಸಾಂಗ್ ಹಾಕ್ಕೊಂಡು ಎಲ್ಲ ಕುಣಿತಾ ಇದ್ದಾರೆ. ಅದ್ರಾಗೆ ಇವರು ಮಾದೇಶಪ್ಪ ಅಂತ ಇದ್ದಾರೆ ನೋಡಿ. ಈ ಸ್ವಾಮಿಗಳು ಭಾರಿ ಚೆನ್ನಾಗಿ ಶರಣಕ್ಕೆ ಹೋಗ್ತಾರೆ. ಇವರು ಶಬರಿಮಲೆಗೆ ಹೋಗಿದ್ದಾರಂತೆ. ನಾವು ಯಾವುದು ಸಿನಿಮಾ ಹಾಕ್ಕೊಂಡು ಕುಣಿತಾ ಇಲ್ಲ ಸ್ವಾಮಿ. ವೇಲ್ಮುರುಗ ಅಂತೇಳಿ ಒಂದು ಸಾಂಗ್ ಐತೆ. ಆಲ್ಮೋಸ್ಟ್ ಶಬರಿಮಲೆಗೆ ಹೋಗೋರಿಗೆಲ್ಲ ಗೊತ್ತಿರುತ್ತೆ ಈ ಸಾಂಗು. ವೇಲ್ಮುರುಗ ಅಂತೇಳಿ ಆ ಸಾಂಗ್ ಹಾಕ್ಕೊಂಡು ಕುಣಿತಾ ಇರೋದು. ಫಸ್ಟಿಗೆ ಎಂಡಲ್ಲಿ ಒಂಚೂರು ಇದು ಸ್ಟಾರ್ಟಿಂಗಲ್ಲಿ ಮ್ಯೂಸಿಕ್ ಬಂದಿದೆ. ಜಾಸ್ತಿ ಹಾಕಿದರೆ ಏನಾಗುತ್ತೆ, ಕಾಪಿ ರೈಟಿಂಗ್ ಬರುತ್ತೆ ಅಂತೇಳಿ ಹಾಕಿಲ್ಲ. ನಾನು ಮ್ಯೂಟ್ ಮಾಡಿದ್ದೀನಿ ಅದಕ್ಕೆ ವಾಯ್ಸ್ ಕೊಡ್ತಿರೋದು ನೋಡಿ. ಅಂದರೆ ಎಲ್ಲ ಚೆನ್ನಾಗಿ ಇದು ಮಾಡಿದರು, ನಮಗೆ ಚೆನ್ನಾಗಿ ಅಡ್ಜಸ್ಟ್ ಆಗ್ತಿದ್ದಾರೆ ಮಾದೇಶಪ್ಪ ಅಂತೇಳಿ. ಇಬ್ಬರೂ ಅಷ್ಟೇ. ಇವ್ರು ಶರಣಕ್ಕೆ ಹೋಗಿದ್ರು, ನೀವೇ ನೋಡಿದ್ರು ಅಲ್ಲಿ ಸಿಗಂದೂರಿಂದ ಹೊರಟೇಟಿಗೆ ಇವರೇ ನೋಡಿ ಮಾದೇಶಪ್ಪ ಅಂತೇಳಿ. ಇವಾಗ ಇಲ್ಲಿಂದ ನಾವು ಎಲ್ಲಿಗೆ ಹೋಗ್ತೀವಿ ಅಂದರೆ ಸೀದಾ ಉಡುಪಿಗೆ ಹೋಗ್ತೀವಿ. ಉಡುಪಿಗೆ ಹೋಗಿ ಕೃಷ್ಣ ದೇವಸ್ಥಾನದಾಗ ದರ್ಶನ ಮಾಡ್ತೀವಿ. ಅಡುಗೆ ಮಾಡಬೇಕು. ಬೆಳಗ್ಗೆಯಿಂದ ಮಾಡಿಲ್ಲ ನಾವು. ಮಧ್ಯಾಹ್ನ ಕೊಲ್ಲೂರಾಗೆ ಊಟ ಸಿಕ್ಕಿತ್ತು. ಕೊಲ್ಲೂರಿಂದ ಸೀದಾ ಮುರುಡೇಶ್ವರಕ್ಕೆ ಹೋಗಿ ಬಂದ್ವಿ. ಅಲ್ಲಿ ನಮ್ಮ ಗುರುಸ್ವಾಮಿಗಳು ಎಲ್ಲರಿಗೂ ಒಂದೇ ಥರ ಟಿ ಶರ್ಟ್ ಕೊಡಿಸಿದ್ರು.
ಭಾಳ ಚೆನ್ನಾಗಿತ್ತು ಸೇಮ್ ಎಲ್ಲ ಒಂದೇ ಥರ ನೋಡಿ. ಹುಡುಗರು ಪಾಪ ಎಂಜಾಯ್ ಮಾಡ್ತಾ ಇದ್ದಾರೆ. ಬನ್ನಿ ಉಡುಪಿಗೆ ಹೋಗಿ ಸಿಗೋಣ. ಕೃಷ್ಣನ ದೇವಸ್ಥಾನ ಉಡುಪಿಗೆ ಬಂದ್ವಿ. ಕೃಷ್ಣ ದೇವಸ್ಥಾನ ಪಾರ್ಕಿಂಗ್ ಹಾಕಿದ್ದೀವಿ. ನಮ್ಮ ಸ್ವಾಮಿಗಳನ್ನೆಲ್ಲ ದರ್ಶನ ಮಾಡಕ್ಕೆ ಕಳಿಸಿದ್ದೀವಿ. ನಾವು ಇನ್ನೇನು ಇವಾಗ ಅಡುಗೆ ಮಾಡೋಣ ಅಂತೇಳಿ ನಿಲ್ಲಿಸಿದ್ದೀವಿ. ಯಾಕಂದರೆ ನಮ್ಮ ಗುರುಸ್ವಾಮಿ ಒಂದು ಚೀಲ ಸೊಪ್ಪು ತಗೊಬಂದಿದ್ರು. ಆ ಸೊಪ್ಪನ್ನ ಎಲ್ಲ ಕಳ್ತೋಗ್ಬಿಡ್ತತೆ. ಮಧ್ಯಾಹ್ನ ಕೊಲ್ಲೂರಾಗ ಸಿಗಂದ್ರಾಗ ಬಂದಿದ್ದು. ಕೊಲ್ಲೂರಾಗ ಮಧ್ಯಾಹ್ನ ಊಟ ಮಾಡಿದ್ದು. ದೇವಸ್ಥಾನದಾಗ ಊಟ ಮಾಡಿದ್ದು ಕೊಲ್ಲೂರಿನಾಗೆ. ಮುರುಡೇಶ್ವರನಾಗ ಎಲ್ಲ ಸ್ನ್ಯಾಕ್ಸ್ ತಿಂದರು. ಅಲ್ಲಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆ ಇಷ್ಟೊತ್ತಾಗೈತೆ. ಇವಾಗ ಇಲ್ಲಿ ಊಟ ಮಾಡ್ಕೊಂಡು ಬಿಟ್ಟರೆ ನಮಗೆ ನಾಳೆ ಮಧ್ಯಾಹ್ನ ಏರಿ ಮೇಲೆ ಹೋದರೆ ಸಾಕು. ನಾವು ಜ್ಯೋತಿಗೆ ಹೋಗ್ಬೇಕಾಗಿರೋದು ಅಲ್ಲ, ಅದಕ್ಕೆ ಟೈಮ್ ಪಾಸ್ ಮಾಡ್ತಿರೋದು ನೋಡಿ. ಇವಾಗ ನಮ್ಮ ಸ್ವಾಮಿಗಳೆಲ್ಲ ಬೆಳಗಿನ ಕಾರ್ಯ ಮುಗಿಸ್ಕೊಂಬರ್ರಿ ಅಂದರೆ ಸಾಯಂಕಾಲದ ಕಾರ್ಯ ಮುಗಿಸ್ಕೊಂಬರಕ್ಕೆ ಹೋಗಿದ್ದಾವೆ. ಒಂದು 4-5 ಸ್ವಾಮಿಗಳದ ಬರಲಿ ತೋರಿಸ್ತೀನಿ. ಪಾರ್ಕಿಂಗ್ ಎಲ್ಲ ಫುಲ್ ಆಗೈತಿ. ಇವಾಗ ನಾವು ಸಾಮಾನು ಇಳಿಸ್ಕೊಂಡು ಅಡುಗೆ ಮಾಡ್ಬೇಕಷ್ಟೇ. ಸ್ವಾಮಿ ನೀರಿನ ಕ್ಯಾನ್ ತಗ ಇದ್ದಲ್ರಿ. ಇವೆಲ್ಲ ಮನೆಗೆ ಬಿಡ್ತಾವೆ ನೋಡ್ರಿ ಸುಸ್ತಾಗಿ. ನೋಡಿ ಮಣಿಕಂಠ ಸ್ವಾಮಿಗಳೆಲ್ಲ ಸುಸ್ತಾಗಿ ಮನೆಗೆ ಬಿಡ್ತಾವೆ ನೋಡಿ. ಇದು ಉಳಿಸಪ್ಪ ಮಾಡೋಣ ಅಂತ ಸೊಪ್ಪೆಲ್ಲ ತೆಗೆದಿಟ್ಕೊಂಡಿವಿ. ನಿನ್ನೆಯಿಂದ ಪಾತ್ರೆ ಸಾಮಾನೆಲ್ಲ ಇವತ್ತೇ ಇಳಿಸಿರೋದು. ಇದು ಭಟ್ರ ಸ್ವಾಮಿ ಅಂದರೆ ಎಲ್ಲರೂ ಅಡುಗೆ ಮಾಡ್ತೀವಿ. ಈ ಸ್ವಾಮಿ ಕೈಸೈತೆ ನೋಡಿ. ಎಲ್ಲ ಐಟಮ್ ಇಳಿಸಿದ್ದೀವಿ. ಡ್ರೈವರ್ಗೆ ಎಷ್ಟು ಕೊಟ್ಟಿದ್ದೀವಿ. ಒಬ್ಬೊಬ್ಬ ಸ್ವಾಮಿ ಪಲ್ಕ ಸೊಪ್ಪು ಏನು ಸ್ವಾಮಿ ಅಷ್ಟಕ್ಕೆ ಅಂತಂದಿರಾ ಸ್ವಾಮಿ? ಎಲ್ಲ ಹಾಕ್ರಿ ಬೆಳಗ್ಗೆ. ಅದು ಈಟ್ ಆಗ್ತದ ಎಷ್ಟು ಆಗ್ತದ ಅಷ್ಟು ಮಾಡ್ರಿ ಬೆಳಗ್ಗೆ. ಅಲ್ಲ ನಾಳಿಕ ಅದೇನೆ ನೋಡಿ. ಬೇಳೆ ಇಕ್ಕಿದೀವಿ. ಸಮಯ ಪಕ್ಕ ರೈಸ್ ಇಡ್ಬೇಕಾಗಿತ್ತು ಸಮಯ. ಅಡುಗೆ ಮಾಡಿ ಸಿಗೋಣ ಸ್ವಾಮಿಗಳೇ. ನೋಡಿ ಸ್ವಾಮಿ ಎಲ್ಲ 10:30 ಊಟ ಮಾಡಕ್ ಕುತ್ಕೊಂಡಿದೀವಿ. ಜಾಲಿಕಟ್ಟೆ ಸ್ವಾಮಿ ಲೂಸ್ ಮೋಷನ್ ಆಗೈತೆ. ಯಾಕೆ ಚಳಿ ಆಗ್ತದೆ ಸೆಕೆ ಆಗ್ತೈತೆ ಅಂತ ಬಿಚ್ಚಿದ ಸಾಗ ಸ್ವಾಮಿ. ಯಾತದ ಸ್ವಾಮಿ ಬಿಚ್ಚಿದ್ನಿ ಈ ಸ್ವಾಮಿ? ಬರೀ ನನ್ನ ಡ್ರೈಯರ್ ನೋಡ್ತೈತಿ ಸ್ವಾಮಿ. ಡ್ರೈಯರ್ ಹಾಕೊಂಡನ ಇಲ್ಲ ಅಂತಂದು ಹಾಕೊಂಡಿದ್ದಿಲ್ಲ ಅಂದ್ರೆ ತಣ್ಣಗಾಗಿತ್ತು, ಒಣಗಿ ಹಾಕಿದ್ದೆ. ಇವಾಗ ಹಾಕೊಂಡಿನಿ 2 ಹೊಸ ತಕೊಂಡು. ಶರ್ಟ್ ಬಿಚ್ಚಿದ ಟೈಮ್ ಆಗೈತೆ ಆಲೆ. ಗುರುಸ್ವಾಮಿ ಅಲ್ಲ ಟಿಂಕ ಗುರುಸ್ವಾಮಿ ಯಾಕೆ ಬರ್ತಾನೆ? ಬರ್ಲಿ ಬಂತಿ ಸಾಕು ಸ್ವಾಮಿ. ಯಾರೋ ವಾಯ್ಸ್ ಮೆಸೇಜ್ ಹಾಕಿದ್ರು.